ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ನೋಡಿ. ಧರ್ಮಸ್ಥಳ ಪ್ರಕರಣದಲ್ಲಿ ಕ್ಷಣಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ. ದಿನಕ್ಕೊಂದು ಹೇಳಿಕೆ ಕೊಡ್ತಾ ಇದ್ದಾನೆ ಆ ದೂರುದಾರ. ದಿನಕ್ಕೊಂದೊಂದು ಜಾಗ ಹೇಳಿ ಚೆನ್ನಾಗಿ ಇವ್ರನ್ನ ಆಟ ಆಡಿಸ್ತಾ ಇದ್ದಾನೆ, ಗೊಂಬೆ ಆಡಿಸ್ದಂಗೆ ಆಡಿಸ್ತಾ ಇದ್ದಾನೆ. ದಿನಕ್ಕೊಂದೊಂದು ಹೇಳಿಕೆ ಕೊಡ್ತಾ ಇದ್ದಾನೆ, ಮತ್ತಷ್ಟು ಸ್ಥಳಗಳನ್ನ ಗುರುತು ಮಾಡ್ತಾ ಇದ್ದಾನೆ. ಪಾಪ ಅವನಿಗೆ ಡೈಲಿ ರಾತ್ರಿ ಬಿಟ್ಟು ಕಳಿಸಿದ ತಕ್ಷಣ ರಾತ್ರಿ ಕನ್ಸಲ್ಲಿ ಒಂದೊಂದೇ ಜಾಗ ಬರ್ತಾ ಇದೆ ಅಂತ ಅನ್ಸುತ್ತೆ. ಪ್ರತಿದಿನ ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾನೆ, ಪ್ರತಿದಿನ ಒಂದೊಂದು ಸ್ಥಳ ತೋರಿಸ್ತಾ ಇದ್ದಾನೆ. ದೂರುದಾರನ ಬುರುಡೆ ಕತೆಗೆ SITಗೆ ದೊಡ್ಡ ತಲೆನೋವಾಗಿದೆ. ಯಾಕೆಂದ್ರೆ SIT ಇರೋ ಸ್ವಲ್ಪ ತಲೆ ಬೇಕಲ್ಲ, ಅಟ್ಲೀಸ್ಟ್ ಒಂದು ಸ್ಟ್ರಾಟಜಿ ಏನಾದ್ರೂ ಅರ್ಥ ಮಾಡ್ಕೋಬೇಕಲ್ಲ ಇವರು. ನಿನ್ನೆ 15ನೇ ಪಾಯಿಂಟ್ ಕರ್ಕೊಂಡು ಹೋಗಿದ್ದ ಧರ್ಮಸ್ಥಳದಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ, ಅಲ್ಲೂ ಕೂಡ ಏನೇನು ಸಿಕ್ಕಿಲ್ಲ. SIT ಅಧಿಕಾರಿಗಳಿಗೆ ದಿಕ್ಕು ತಪ್ಪಿಸ್ತಾ ಇದ್ದಾನ ಇವನು. ಇವತ್ತಾದ್ರೂ 13ನೇ ಪಾಯಿಂಟ್ ನಲ್ಲಿ ಏನಾದ್ರೂ ಸ್ವಲ್ಪ ಶೋಧ ನಡೆಸ್ತೀರಾ? ಸ್ಥಳ ಪರಿಶೋಧನೆಗೆ GPR ತಂತ್ರಜ್ಞಾನ ಬಳಸಬೇಕು ಅಂತ ನಿರ್ಧಾರ ಮಾಡಿದಿರಲ್ಲ. ನಿನ್ನೆ ಇಡೀ ದಿನ ಇತ್ತು. ನಿನ್ನೆ ಇಡೀ ದಿನ GPR ಬರ್ಲಿಲ್ವಾ? ಬೆಂಗಳೂರಿಂದ ಧರ್ಮಸ್ಥಳಕ್ಕೆ GPR ತರಿಸ್ಕೊಳಕ್ಕಾಗ್ಲಿಲ್ವಾ? ಇನ್ನು ಕಾಯ್ತಾ ಇದ್ದಾರೆ SIT ಅಧಿಕಾರಿಗಳು. ಒಂದು ಸರ್ಕಾರಕ್ಕೆ ಒಂದು GPR ಮೆಷಿನ್ ಅನ್ನ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ತರಿಸ್ಕೊಳಕ್ಕೆ ಎಷ್ಟು 24 ಅವರ್ಸ್ ಟೈಮ್ ಬೇಕಾ? GPR ಮೆಷಿನ್ ಬಂದ ಬಳಿಕ ಶೋಧ ನಡೆಯುತ್ತಂತೆ. ಅತ್ಯಂತ ದುಬಾರಿ ವೆಚ್ಚದ GPR ತಂತ್ರಜ್ಞಾನವನ್ನ ಬಳಸ್ತಾ ಇದ್ದೀರಿ ನೀವು. ಒಂದಿನಕ್ಕೆ ಲಕ್ಷಾಂತರ ರೂಪಾಯಿ ಬಾಡಿಗೆ ಮೆಷಿನ್ಗೆ. ಅದನ್ನ ತರಿಸ್ಕೊಳ್ಳೋದಕ್ಕೆ 24 ಅವರ್ಸ್ ಬೇಕಾ ಒಂದು ರಾಜ್ಯ ಸರ್ಕಾರಕ್ಕೆ? ಇನ್ನು ಕತೆ ಕೇಳ್ಕೊಂಡು ಕೂತಿದ್ದೀರಾ. ಒಂದು 15ನೇ ಪಾಯಿಂಟ್ 16ನೇ ಪಾಯಿಂಟ್, ಓಕೆ, ಡಿಗ್ ಇಟ್, ನೋ ಪ್ರಾಬ್ಲಮ್. ಬಟ್ ವಾಟ್ ಇಸ್ ದ ಫೈನಲ್ ರಿಸಲ್ಟ್? ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ದಿನಕ್ಕೊಂದೊಂದು ಕ್ಷಣಕ್ಕೊಂದೊಂದು ತಿರುವನ್ನ ಪಡ್ಕೊಳ್ತಾ ಇದ್ದಾನೆ, ದಿನಕ್ಕೊಂದೊಂದು ಕಥೆ ಕಟ್ತಾ ಇದ್ದಾನ್ರಿ, ದಿನಕ್ಕೊಂದೊಂದು ಜಾಗ ತೋರಿಸ್ತಾ ಇದ್ದಾನೆ. 13 ಆಯ್ತು, 14 ಆಯ್ತು, 13 ಬಿಟ್ಬಿಟ್ರು, 1ರಿಂದ 12 ಮಾಡಿದ್ರು, 13 ಬಿಟ್ಬಿಟ್ರು. ಆ GPR ಮೆಷಿನ್ ಏನು ಎಲ್ಲಿಂದ? ಫಾರಿನಿಂದ ತರಿಸ್ಕೊಳ್ಬೇಕಾ? ಬೆಂಗಳೂರಿಂದ ತಾನೇ ತರಿಸ್ಕೊಳ್ಬೇಕು. 24 ಅವರ್ಸ್ ಟೈಮ್ ಸಾಕಾಗಲ್ವಾ ಬೆಂಗಳೂರಿಂದ ತರಿಸ್ಕೊಳಕ್ಕೆ? ಇನ್ನು ಕಾಯ್ತಾನೇ ಇದ್ದಾರೆ ಅಂತಂದ್ರೆ ಏನ್ ಕಥೆ ಇದು? 15ನೇ ಪಾಯಿಂಟಲ್ಲೂ ಏನು ಸಿಗ್ಲಿಲ್ಲ. ಇನ್ನೊಂದಷ್ಟು ಪಾಯಿಂಟ್ಗಳು ಹೋಗ್ಲಿ, ಬೆಂಗಳೂರು ಟು ಧರ್ಮಸ್ಥಳದಿಂದ ಬೆಂಗಳೂರವರೆಗೂ ಪಾಯಿಂಟ್ಗಳನ್ನ ಗುರುತು ಮಾಡ್ತಾನ ಹೇಗೆ? ಖಂಡಿತ ಸಿಂಧೂರ, SIT ಅವರ ತನಿಖೆಯನ್ನು ನೋಡಿದ್ರೆ ಈ ವೆಬ್ ಸೀರೀಸ್ ಅಲ್ಲಿ ಶಾರ್ಟ್ ಫಿಲಮ್ ಮಾಡ್ತಾರಲ್ಲ, ಆ ರೀತಿ ಒಂದೊಂದು ಏನ್ ಪಾಯಿಂಟ್ ನಲ್ಲೂ ಕೂಡ ಒಂದೊಂದು ರೀತಿಯಂತ ಚಿತ್ರಣ ಮಾಡ್ತಾರೆ. ಆ ಒಂದು ಪಾಯಿಂಟ್ ಗಳನ್ನು ಕೂಡ ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡ್ತಿದ್ದಾರೆ SIT ಅವರು ಅಂತಂದ್ರೆ, ಈ ದೂರದಾರರು ಹೊಸದಾಗಿ ಉಟ್ಕೊಳ್ತಾ ಇದ್ದಾರೆ. ಇಲ್ಲಿ 7-8 ಶವಗಳನ್ನು ಊತಿಟ್ಟಿದ್ದಾರೆ, ಇಲ್ಲಿ ಬಾಲಿಕೆ ಶವವನ್ನು ಊತಿಟ್ಟಿದ್ದಾರೆ, ಅಲ್ಲಿ 16 ಹೆಣಗಳನ್ನ ಊಟಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ದಿನಕ್ಕೊಂದು ಕಥೆಯನ್ನ ಭೀಮಾ ಅನ್ನುವ ಅನಾಮಧೇಯ ವ್ಯಕ್ತಿ ಹೇಳ್ತಿದ್ದಾನೆ. ಆದ್ರೆ ಆ ಒಂದು ಈತ ದೂರು ಕೊಡೋದಕ್ಕಿಂತ ಮುಂಚಿತವಾಗಿ ಒಬ್ಬ ಯೂಟ್ಯೂಬರ್ AI ಟೆಕ್ನಾಲಜಿಯನ್ನು ಬಳಸ್ಕೊಂಡು ಆತ ಏನು ಚಿತ್ರಕಥೆ ಮತ್ತೆ ಇದೇ ರೀತಿಯಲ್ಲಿ ಕೂಡ ವೆಬ್ ಸೀರೀಸ್ ಅನ್ನ ರಿಲೀಸ್ ಮಾಡಿ ಆತ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾನೆ. ಅದೇ ರೀತಿಯಲ್ಲಿ ಕೂಡ ಒಬ್ಬ ದೂರದಾರರು ಬಂದು ನಾನು ಕೂಡ ನೋಡಿದ್ದೇನೆ, ಈ ಜಾಗದಲ್ಲಿ ಹೆಣ ಉಣ್ತಿರೋದು ಗೊತ್ತು, ಇಲ್ಲಿ ಭೂಮಿಯನ್ನ ತೋಡಿದ್ರೆ ಇಲ್ಲೂ ಕೂಡ ಶವಗಳು ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ದೂರುಗಳನ್ನ ಕೊಡ್ತಿದ್ದಾರೆ. ಈ ಎಲ್ಲಾ ಚಿತ್ರಣ ಕೂಡ ಯಾರು ಅಂತ ಹೇಳ್ಬಿಟ್ಟು ಕೂಡ ಸ್ಪಷ್ಟವಾಗಿ ಎಲ್ಲರೂ ಕೂಡ ಗೊತ್ತಿದೆ. ಇದೇ ಕಾರಣಕ್ಕಾಗಿ ಏನ್ ಭೀಮಾ ಎನ್ನುವ ಅನಾಮಧೇಯ ವ್ಯಕ್ತಿ ಏನಿದ್ದಾನೆ, ಈತನ ನಿಜ ಬಣ್ಣ ಬಯಲು ಮಾಡೋದಕ್ಕೆ ಕೂಡ ಸಾಕಷ್ಟು ಅನುಮಾನ ಕೂಡ SITಗೆ ಬಂದಿದೆ. ಇದೇ ಕಾರಣಕ್ಕಾಗಿ ಆತನ ಜೊತೆ ಇದ್ದಂತವ್ರು, ಕೆಲಸ ಮಾಡ್ತಿದ್ದಂತವ್ರು, ಅವ್ರ ಊರಿನವರು, ಆತನ ಸಂಪರ್ಕದಲ್ಲಿದ್ದಂತವ್ರನ್ನ ಎಲ್ಲರನ್ನು ಕೂಡ ವಿಚಾರಣೆ ಮಾಡ್ತಾರೆ. ಈತನ ಭೀಮನ ಉದ್ದೇಶ ಏನು, ಯಾಕೆ ಈ ರೀತಿಯಾಗಿ ಮಾಡ್ತಿದ್ದಾನೆ? 15 ಪಾಯಿಂಟ್ ತೋರಿಸಿದ್ರೆ 15 ಪಾಯಿಂಟ್ ಅಲ್ಲೂ ಕೂಡ ಇದುವರೆಗೂ ಯಾವುದೇ ತಲೆಬುಡೆ ಆಗ್ಲಿ ಇಲ್ಲ ಕಳೆಬರ ಆಗ್ಲಿ ಯಾವ್ದು ಕೂಡ ಸಿಕ್ಕಿಲ್ಲ. ಆದ್ರೂ ಕೂಡ ನಾನು ಶವಗಳು ಇದಾವೆ, ಅತ್ಯಾಚಾರಗಳಾಗಿದೆ, ಕೊಲೆ ಆಗಿದೆ, ಇಂಥ ಕಡೆ ನಾನು ಸ್ಪಷ್ಟವಾಗಿ ಏನು ಶವಗಳನ್ನ ಊತಿಟ್ಟಿದೆ ಅಂತ ಹೇಳ್ಬಿಟ್ಟು ನೇರವಾಗಿ ಆತನೇ ಕಂಡಂತೆ ನೇರವಾಗಿ ಹೇಳ್ತಿದ್ದಾನೆ. ಆತನೇ GPS ಸಮೇತ ಸ್ಪಷ್ಟವಾಗಿ ಹೇಳ್ತಾನೆ, ಸ್ಥಳಗಳನ್ನು ಕೂಡ ಆತನೇ ಸೂಚಿಸಿದ್ರೆ. ಆದ್ರೆ ಅದಕ್ಕೆ ಸುಮಾರು 100 ಜನ ಪೊಲೀಸರು ಬಂದು ಕೂಡ ಏನು ಅರಣ್ಯ ಅಧಿಕಾರಿಗಳಾಗಿರ್ಬೋದು, ಸೋಕೋ ಟೀಮ್ ಆಗಿರ್ಬೋದು, ಎಲ್ಲರೂ ಕೂಡ ಬೆಳಗ್ಗೆ ರಾತ್ರಿ ಅನ್ನೋದೇ ನಿರಂತರವಾಗಿ 11 ದಿನದಿಂದ ಕೂಡ ಮಳೆ ಗಾಳಿ ಅನ್ನೋದು ಕೂಡ ಕೆಲಸವನ್ನು ಮಾಡಿದ್ರು ಕೂಡ ಒಂದೇ ಒಂದು ಕಳೆಬರಹ ಕೂಡ ಸಿಕ್ಕಿಲ್ಲ. ಆದ್ರೂ ಕೂಡ ಯಾವ ರೀತಿಯಾಗಿ ಈತನ ಮಾತನ್ನ ಕಟ್ತಿದ್ದಾರೆ. ಇನ್ನೊಬ್ಬ ದೂರದಾರ ಕೂಡ ಈಗ ಹೊಸದಾಗಿ ಉಟ್ಕೊಂಡಿದ್ದಾರೆ. ನಾನು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೇನೆ, ನಾನು ಹೇಳಿದಂತ ಜಾಗದಲ್ಲಿ ಇನ್ನೂ ಕೂಡ ಕಾರ್ಯಾಚರಣೆ ಮಾಡಿಲ್ಲ, ಕಾರ್ಯಾಚರಣೆ ಮಾಡಿದ್ರೆ ಅಲ್ಲೂ ಕೂಡ ಹೆಣಗಳು ಸಿಗುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಆದ್ರೆ ಇದೆಲ್ಲವನ್ನು ಕೂಡ ನೋಡಿದ್ರೆ ಚಲನಚಿತ್ರ ಕತೆ ಮತ್ತೆ ಡೈರೆಕ್ಟರ್ ಯಾರು, ಪ್ರೊಡ್ಯೂಸರ್ ಯಾರು ಅಂತ ಎಲ್ಲರೂ ಕೂಡ ಸ್ಪಷ್ಟವಾಗಿ ಗೊತ್ತಿದೆ. SIT ಅವರಿಗೆ ಅದಕ್ಕೆ ಇದೇ ಕಾರಣಕ್ಕಾಗಿ ಅನುಮಾನ ಬಂದಿರೋದು. ಯಾಕೆಂದ್ರೆ 13ನೇ ಪಾಯಿಂಟ್ ನಲ್ಲಿ ಏನಾದ್ರೂ ಬೇಕಂತಾನೆ ಉದ್ದೇಶಪೂರ್ವಕ ಇಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಗೊತ್ತಿದ್ದೇ ಏನಾದ್ರೂ ಇಲ್ಲಿ 12 ಶವಗಳಿದಾವೆ ಅಂತ ಹೇಳಿದ್ರ ಅನ್ನೋ ಅನುಮಾನ ಕೂಡ ಬಂದಿದೆ. ಇದೇ ಕಾರಣಕ್ಕಾಗಿ GPR ತಂದು ಸ್ಕ್ಯಾನ್ ಮಾಡಿ ಅಲ್ಲೇನಾದ್ರೂ ನಿಜವಾಗ್ಲೂ ಕೂಡ ಅಲ್ಲೇನಾದ್ರೂ ಕಳೆ ಬರಹ ಇದ್ರೆ ಮಾತ್ರ ಅಲ್ಲಿ ಕಾರ್ಯಾಚರಣೆ ಮಾಡೋಣ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಮಾಡೋದು ಬೇಡ. ನೇತ್ರಾವತಿ ಡ್ಯಾಮ್ ಕೂಡ ಡ್ಯಾಮೇಜ್ ಮಾಡೋದು ಬೇಡ, ಅಲ್ಲಿರುವಂತಹ ವಿದ್ಯುತ್ ಕಂಬಗಳು ಕೂಡ ತೆರವು ಮಾಡೋದು ಬೇಡ, ಅದೇ ರೀತಿ ಕೂಡ ಪಕ್ಕದಲ್ಲಿ ನಿವಾಸಿಗಳನ್ನು ಕೂಡ ಖಾಲಿ ಮಾಡಿಸೋದು ಬೇಡ ಅಂತ ಹೇಳ್ಬಿಟ್ಟು ಕೂಡ SIT ಕೂಡ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಥ್ಯಾಂಕ್ ಯು ಶಶಿಧರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.